ಒಬ್ಬ ರಾಜ್ಯದ ಮುಖ್ಯಮಂತ್ರಿನೇ ಈ ಥರ ಹೇಳ್ತಾರೆ ಅಂದರೆ ಯಾವುದು ನಂಬೋದು ಯಾವುದು ಬಿಡೋದು ಹೇಳಿ. ಈ ದೇವರ ಮೇಲೆ ನಂಬಿಕೆನೇ ಇರಲ್ಲ ಅನಿಸುತ್ತೆ. ಕರ್ನಾಟಕದಿಂದ ನಂದಿನಿ ತುಪ್ಪ ಸಪ್ಲೈ ಆಗ್ತಾ ಇತ್ತು. ಈ ನಡುವೆ ಒಂದು 4 ವರ್ಷದಿಂದ ಸಪ್ಲೈ ಆಗ್ತಾ ಇಲ್ಲ ಅಂತ ಗೊತ್ತಾಯಿತು. ಎಷ್ಟು ಸತ್ಯನೋ ಎಷ್ಟು ಸುಳ್ಳೋ ಗೊತ್ತಿಲ್ಲ. ಬಟ್ ಆ ಥರ ಮಾಡೋದು ತಪ್ಪು. ಮಾಡ್ತಾ ಇದ್ದರೆ ಆ ಥರ ಮಾಡೋದು ತಪ್ಪು. ಆ ಥರ ದೇವ್ರ ಹೆಸರು ಹೇಳ್ಕೊಂಡು ಈ ಥರ ಎಲ್ಲ ಮಾಡೋದು ತಪ್ಪಲ್ವಾ? ಹೇಗೆ ಪ್ರಸಾದ ಕೊಟ್ಟರೆ ತುಂಬ ಭಕ್ತಿ ಭಾವದಿಂದ ಪ್ರಸಾದನ ಸ್ವೀಕಾರ ಮಾಡ್ತೀವಿ. ಆ ಪ್ರಸಾದ ಈ ಥರ ಕಲಬೆರಕೆಯಿಂದ ಮಾಡ್ತಾ ಇದ್ದಾರೆ ಅಂತ ಗೊತ್ತಾದರೆ ಯಾರು ಇಷ್ಟಪಡೋಲ್ಲ. ದೇವ್ರ ಮೇಲೆ ನಂಬಿಕೆನೇ ಹೋಗ್ಬಿಡ್ತದೆ. ಸರ್ ನಮ್ಗಳಿಗೆ ಆ ಪ್ರಸಾದ ಸಿಕ್ಕಿದ್ರೆ ಸಾಕು, ದೇವರೇ ಸಿಕ್ಬಿಟ್ರು ಅನ್ನೋ ಖುಷಿಯಲ್ಲಿ ಪ್ರಸಾದನ ಕಣ್ಣು ಹೊತ್ಕೊಂಡು ತಿಂತೀವಿ. ಆ ತಿರುಪತಿ ಲಡ್ಡಲ್ಲೇ ದನದ ಕೊಬ್ಬಿರ್ಬೋದು, ಹಂದಿ ಕೊಬ್ಬಿರ್ಬೋದು, ಫಿಶ್ ಆಯಿಲ್ ಇರ್ಬೋದು, ಈ ಥರ ಮಿಶ್ರಣ ಮಾಡಿ ಜನಗಳಿಗೆ ಕೊಡ್ತಾ ಇದ್ದಾರೆ. ಏನು ಹೇಳ್ತೀರಾ ಇದ್ರ ಬಗ್ಗೆ? ಮೇಡಮ್, ಇದು ಎಷ್ಟು ಸುಳ್ಳು ಎಷ್ಟು ನಿಜನೋ ಗೊತ್ತಿಲ್ಲ. ಅದು ಮಾಡೋರಿಗೆ ಮಾತ್ರ ಗೊತ್ತು. ನಾವು ತಿನ್ನೋರು ಮಾತ್ರ ಅಷ್ಟೇ. ಕರ್ನಾಟಕದಿಂದ ನಂದಿನಿ ತುಪ್ಪ ಸಪ್ಲೈ ಆಗ್ತಾ ಇತ್ತು. ಈ ನಡುವೆ ಒಂದು 4 ವರ್ಷದಿಂದ ಸಪ್ಲೈ ಆಗ್ತಾ ಇಲ್ಲ ಅಂತ ಗೊತ್ತಾಯಿತು. ಎಷ್ಟು ಸತ್ಯನೋ ಎಷ್ಟು ಸುಳ್ಳೋ ಗೊತ್ತಿಲ್ಲ. ದನದ ಕೊಬ್ಬು, ಮೀನಿನ ಎಣ್ಣೆ, ಬೇರೆ ಪ್ರಾಣಿ ಕೊಬ್ಬೆಲ್ಲ ಹಾಕಿ ಮಾಡ್ತಾ ಇದ್ದಾರೆ ಅಂತ ಇದಾಯಿತು. ಇದ್ರ ಬಗ್ಗೆ ನಮ್ಗೆ ಅಷ್ಟೊಂದು ಐಡಿಯಾ ಇಲ್ಲ. ಬಟ್ ಆ ಥರ ಮಾಡೋದು ತಪ್ಪು. ಮಾಡ್ತಾಯಿದ್ರೆ ಆ ಥರ ಮಾಡೋದು ತಪ್ಪು. ಆ ಥರ ದೇವ್ರ ಹೆಸರು ಹೇಳ್ಕೊಂಡು ಈ ಥರ ಎಲ್ಲ ಮಾಡೋದು ತಪ್ಪಲ್ವಾ? ಖಂಡಿತ ತಪ್ಪು. ಅದನ್ನು ನಾವು ಆ ಥರ ಮಾಡ್ತಾಯಿದ್ರೆ ನಾವು ಅದನ್ನ ವಿರೋಧ ಮಾಡ್ತೀವಿ. ಸುಮ್ಮನೆ ಜನಗಳಿಗೆ ಈಗ ಯಾವ್ಯಾವ ಪ್ರಾಣಿ ಕೊಬ್ಬು ಹಾಕ್ತಾರೋ ಏನೋ ನಮಗೆ ಗೊತ್ತಿಲ್ಲ. ಹಂದಿ ಕೊಬ್ಬು ಹಾಕ್ಬೋದು, ದನಿನ ಕೊಬ್ಬು ಹಾಕ್ಬೋದು, ಮೀನಿನ ಕೊಬ್ಬು ಹಾಕ್ಬೋದು. ಅವೆಲ್ಲ ಗೊತ್ತಿಲ್ಲ ನಮಗೆ. ಏನು ಪ್ರಸಾದ ತಿರುಪ್ತಿದು ಅಂತಂದರೆ ಏನೋ ದೇವರೇ ಕೈಗೆ ಕೊಟ್ಟ ತಕ್ಷಣ ಏನೋ ಒಂದು ಭಕ್ತಿ ಬಂದ್ಬಿಡ್ತದೆ. ಕೈಗೆ ಪ್ರಸಾದ ಕೊಟ್ಟರೆ ತುಂಬ ಭಕ್ತಿ ಭಾವದಿಂದ ಪ್ರಸಾದನ ಸ್ವೀಕಾರ ಮಾಡ್ತೀವಿ. ಆ ಪ್ರಸಾದ ಈ ಥರ ಕಲಬೆರಕೆಯಿಂದ ಮಾಡ್ತಾ ಇದ್ದಾರೆ ಅಂತ ಗೊತ್ತಾದರೆ ಯಾರು ಇಷ್ಟಪಡೋಲ್ಲ. ದೇವ್ರ ಮೇಲೆ ನಂಬಿಕೆನೇ ಹೋಗ್ಬಿಡ್ತದೆ. ಅದರಿಂದ ಆ ಥರ ಮಾಡ್ತಾಯಿದ್ರೆ ನಾವು ಅದನ್ನ ವಿರೋಧ ಮಾಡ್ತೀವಿ. ಆ ಥರ ಆಗಬಾರ್ದು. ಪ್ರಾಮಾಣಿಕವಾಗಿ ಅವರು 200 ಗ್ರಾಮ್ ಕೊಡೋ ಬದಲು 100 ಗ್ರಾಮ್ ಲಡ್ಡೆ ಕೊಡಲಿ. ಕ್ಲೀನಾಗಿ ಏನು ನಂದಿನಿ ತುಪ್ಪ ಇದೆಯೋ ಅಥವಾ ಅವರ ರಾಜ್ಯದ ಯಾವುದು ಹಸು ತುಪ್ಪದಿಂದ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಾವು ಹೇಳ್ತೀವಿ ಮೇಡಮ್. ತಿರುಪತಿ ತಿಮ್ಮಪ್ಪ ಅಂತಂದ್ರೆ ವೆರಿ ಪವರ್ಫುಲ್ ಅಂತ ನಾವು ನಂಬಿಕೆ ಇಟ್ಕೊಂಡಿರೋದು. ಅದು ತುಂಬಾ ಜನಕ್ಕೆ ಅದೊಂದು ದೊಡ್ಡ ನಂಬಿಕೆನೆ ಅಂತಾನೆ ಹೇಳ್ಬೋದು. ಅದೇ ತಿರುಪತಿಯಲ್ಲಿ ಪ್ರಸಾದ ಮಾಡೋದಕ್ಕೆ ದುಡ್ಡಿಗೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಅನ್ಕೊಂಡಿದ್ವಿ. ಯಾಕಂದ್ರೆ ಅಷ್ಟು ಜನಗಳು ಹೋಗ್ತಾರೆ ತಿರುಪತಿಗೆ. ಎಲ್ಲರೂ ಬರೀ ಕೈಲಂತೂ ಬರಲ್ಲ, ಹಾಕೇ ಬರೋದು ದೇವರಿಗೆ. ಅದೊಂದು ನಂಬಿಕೆ ಅಂತೂ ಇದ್ದೇ ಇದೆ. ಆ ದುಡ್ಡಲ್ಲೇ ಒಳ್ಳೆ ಪ್ರಸಾದನ ಕೊಡ್ಬೋದಿತ್ತು ಜನಗಳಿಗೆ ಅಂತ ಅನ್ಸುತ್ತೆ. ಯಾಕೆ ಈ ತರ ಕಲಬೆರಕೆ ಮಾಡಿದ್ರು ಅಂತ? ಇದು ಈಗ ಈ ಥರ ದನಿನ ಕೊಬ್ಬು, ಹಂದಿ ಕೊಬ್ಬು, ಬೇರೆ ಪ್ರಾಣಿ ಕೊಬ್ಬು ಹಾಕ್ತಾ ಇದ್ದಾರೆ ಅಂತ ಹೇಳಿದ್ದು ಒಬ್ಬ ಜನಸಾಮಾನ್ಯರಲ್ಲ ಹೇಳಿರೋದು. ಆ ರಾಜ್ಯದ ಹಾಲಿ ಮುಖ್ಯಮಂತ್ರಿ ಹೇಳಿರುವಂಥ ಮಾತು ಅಲ್ವಾ? ಅದು ತಪ್ಪು ಅಂತ ನಾವು ಹೇಳ್ತೀವಿ ಮೇಡಮ್. ಈ ಥರ ಎಲ್ಲ ಮಾಡೋದು ತಪ್ಪು, ಆಗಬಾರ್ದು. ಆಗ್ತಾ ಇದೆ. ಸರ್ ಇವಾಗ ಮಾಡ್ತಿದ್ದಾರಲ್ಲ ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದನ್ನ ಯಾಕೆ ಆ ಥರ ದೇವ್ರ ಪ್ರಸಾದದ ವಿಚಾರದಲ್ಲಿ ಆಟ ಆಡಿದ್ರು ಅಂತ ಅದ್ರ ಬಗ್ಗೆ ಏನು ಹೇಳ್ತೀರಾ? ಇದು ಯಾರಿಗೆ ಟೆಂಡರ್ ಕೊಟ್ಟು ಮಾಡಿಸ್ತಾ ಇದ್ದಾರೋ ಅಥವಾ ಅವರ ತಿರುಪತಿ ಟ್ರಸ್ಟ್ ಇದೆಯಲ್ಲ ಅವರು ಟ್ರಸ್ಟಿಂದನೇ ಮಾಡ್ತಾ ಇದ್ದಾರೋ ನಮಗೆ ಗೊತ್ತಿಲ್ಲ. ಏನೋ ಪ್ರಸಾದ ಹೋದವ್ರಿಗೆ ಕೊಡ್ತಾರೆ, ನಾವು ಹೋದ್ರೂ ಪ್ರಸಾದ ಕೊಡ್ತಾರೆ. ನಾವು ತಿರುಪತಿ ತಿಮ್ಮಪ್ಪನ ಪ್ರಸಾದ ಅಂತ ಕಣ್ಣು ಹೊತ್ಕೋತೀವಿ, ತಿನ್ಕೋತೀವಿ. ಅದು ಏನು ಆಗ್ತಾಯಿದೆ ಅಂತ ಗೊತ್ತಿಲ್ಲ. ಒಬ್ಬ ರಾಜ್ಯದ ಮುಖ್ಯಮಂತ್ರಿನೇ ಈ ಥರ ಹೇಳ್ತಾರೆ ಅಂದರೆ ಯಾವುದು ನಂಬೋದು ಯಾವುದು ಬಿಡೋದು ಹೇಳಿ. ಈ ದೇವರ ಮೇಲೆ ನಂಬಿಕೆನೇ ಇರಲ್ಲ ಅನಿಸುತ್ತೆ. ಇನ್ನು ಮುಂದೆ ಪ್ರಸಾದ ತಿನ್ಬೇಕಾ ತಿನ್ಬಾರ್ದಾ ಯಾವ ಥರ? ಈ ಥರ ಕಲಬೆರಕೆ ಪ್ರಸಾದ ಕೊಟ್ಟರೆ ಮಾಡ್ತಾಯಿದ್ರೆ ಲಡ್ಡುನ ಯಾರೂ ತಿನ್ನಬಾರ್ದು. ಅವ್ರಿಗೆ ಅವರು ಟ್ರಸ್ಟಿಗೆ ಆದಾಯ, ಅವರು ತಿರುಪತಿ ಟ್ರಸ್ಟ್ ಅಂತ ಮಾಡ್ಕೊಂಡಿದಾರಲ್ಲ, ಅವರು ಆದಾಯ ಬರೋಕ್ಕೆ ಈ ಥರ ಎಲ್ಲ ಮಾಡಿದ್ದಾರೆ.
ಅದರಲ್ಲಿ ಬೇಜಾನು ಹೋದವರೆಲ್ಲ 10 ರೂಪಾಯಿ ಹಾಕಿದ್ರೂ ಎಷ್ಟೋ ಕೋಟಿ ಗಟ್ಟಲೆ ದುಡ್ಡುಗಳು ಬರ್ತದೆ. ಆ ದುಡ್ಡಿನಲ್ಲೇ ಅವರು ಮೇಂಟೈನ್ ಮಾಡ್ಬೋದು. ಈ ಥರ ಕಲಬೆರಕೆ ಕೊಬ್ಬುಗಳೆಲ್ಲ ಹಾಕಿ ತುಪ್ಪದ ಬದಲು ಕಲಬೆರಕೆ ಕೊಬ್ಬುಗಳೆಲ್ಲ ಹಾಕಿ ಈ ಥರ ಮಾಡೋ ಅಗತ್ಯ ಏನಿಲ್ಲ. ಅದನ್ನು ನಾವು ವಿರೋಧ ಮಾಡ್ತೀವಿ. ಬೀಟ್ ಪ್ಲಸ್ ಕರ್ನಾಟಕ.